ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಖಂಡಿತವಾಗ್ಲೂ ಇದನ್ನು ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಫ್ರೆಂಡ್ಸ್, ಬನ್ನಿ ಇವತ್ತಿನ ಈ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಈಗ ನಾವು ಈ ರೆಸಿಪಿಯನ್ನು ಶುರು ಮಾಡೋಣ. ಇದಾಗಿ 2 ಆಲೂಗೆಡ್ಡೆಯನ್ನು ತಗೊಳ್ತಾ ಇದ್ದೀನಿ. 10 ನಿಮಿಷದಲ್ಲಿ 2 ಆಲೂಯಿಂದ ಗರಿಗರಿಯಾದ ಕುರುಕುರೆನ ತಯಾರಿಸಿ ವರ್ಷ ಪೂರ್ತಿ ಇಟ್ಟು ತಿನ್ಬೋದು. ಅಷ್ಟು ಟೇಸ್ಟಿಯಾಗಿರುವಂಥ ಈಸಿಯಾಗಿರುವಂತಹ ಒಂದು ರೆಸಿಪಿ. ಖಂಡಿತವಾಗ್ಲೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂತಹ ಒಂದು ಕುರುಕುರೆ. ಸೊ ಮನೆಯಲ್ಲಿ ನಾವು ದಿಢೀರಾಗಿ ಮಾಡ್ಕೊಳ್ಳುವಂಥ ರೆಸಿಪಿ, ತುಂಬ ಹೆಲ್ದಿಯಾಗಿರುವಂತಹದ್ದು. ನಾವು ಆಚೆಯಿಂದ ತಂದು ಅದೆಷ್ಟು ಚೆನ್ನಾಗಿರುತ್ತೋ ಏನೋ ಗೊತ್ತಿಲ್ಲ. ಖಂಡಿತ ಮಕ್ಕಳಿಗಂತೂ ತುಂಬಾ ಇಷ್ಟ ಕುರುಕುರೆ ಅಂದರೆ. ಆದರೆ ನೀವು ದಿಢೀರಾಗಿ ಮನೆಯಲ್ಲಿ ಈ ರೀತಿ ಕುರುಕುರೆಯನ್ನು ತಯಾರಿಸಿ ನೋಡಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ 2 ಆಲೂಗೆಡ್ಡೆಯನ್ನು ನಾನು ಅದರ ಸಿಪ್ಪೆಯನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ಯಾಕೆ ಓಕೆ. ಅದಾದ ನಂತರ ಈಗ ಆಲೂಗೆಡ್ಡೆ ಸಿಪ್ಪೆನೆಲ್ಲ ಕ್ಲೀನ್ ಮಾಡಿಕೊಂಡು 2 ಆಲೂಗೆಡ್ಡೆ ತೊಗೊಂಡಿರೋದು, ಜಾಸ್ತಿ ಏನು ಬೇಡ ಇದಕ್ಕೆ. 2 ಆಲೂಗೆಡ್ಡೆ ಫಸ್ಟು ನೀವು ಮಾಡಬೇಕಾದ್ರೆ ಒಂದು ಚಿಕ್ಕ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ. ಸೊ ಯಾಕೆಂದರೆ ಇದು ಯಮ್ಮಿಯಾಗಿ ಬರುತ್ತೆ, ಇದರಲ್ಲಿ 2 ಮಾತಿಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಆದರೆ ನಿಮಗೆ ಟೇಸ್ಟ್ ಇಷ್ಟ ಆಗುತ್ತೋ ಇಲ್ವೋ ಅನ್ನೋದಕ್ಕೋಸ್ಕರ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ. ನಿಮಗೆ ಬೇಕು ಅಂತಂದರೆ ಮತ್ತೆ ಹೆಚ್ಚೆ ಮಾಡ್ಕೊಳ್ಳುವಂತೆ. ಅದಾದ ನಂತರ ನೋಡಿ, ಈಗ ಕ್ಲೀನ್ ಮಾಡಿಕೊಂಡು ಅದನ್ನು ವಾಶ್ ಮಾಡಿ ತೊಗೊಂಡಿದ್ದೀನಿ. ಒಂದು ಬೌಲಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ತೊಗೊಂಡಿದ್ದೀನಿ. ಈಗ ನೋಡ್ಬೋದು ನೀವು. ಈಗ ಇದನ್ನು ನಾವು ಸಣ್ಣಗೆ ತುರಿದು ತಗೊಳ್ಳೋಣ. ಈ ರೀತಿಯಾಗಿ ನಾನು ಸಣ್ಣಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣಗೆ ತುರಿದು ತಗೊಳ್ತಾ ಇದ್ದೀನಿ. ಸೊ 2 ಮೀಡಿಯಮ್ ಸೈಜಲ್ಲಿರುವಂತಹ ಆಲೂಗೆಡ್ಡೆಯನ್ನು ನಾನು ತಗೊಂಡಿರೋವಂತಹದ್ದು. ಸೊ ನೋಡ್ಬೋದು ನೀವು ಈ ರೀತಿಯಾಗಿ. ಇದನ್ನು ಇವಾಗ ಈ ರೀತಿ ತುರಿದು ತಗೊಳ್ಳೋಣ. ಸೊ 2 ಕೂಡ ತುರಿದಿದ್ದೀನಿ, ಸಾಕು ಇಷ್ಟಿದ್ರೆ. ಈಗ ಇದನ್ನು ನಾವು ತೊಳೆದು ನಾವು 1 ಸಲ ಅಥವಾ 2 ಸಲ ಚೆನ್ನಾಗಿ ತೊಳೆದು ತೊಗೊಳ್ಬೇಕಾಗುತ್ತೆ. ನಾವು ಏನು ಅದು ಆಲೂಗೆಡ್ಡೆಯ ಒಂದು ವೈಟ್ ಅಂಶ ಇರುತ್ತಲ್ವ, ಅದು ಸ್ಟಾರ್ಚ್ ಇರುತ್ತಲ್ಲ, ಸೊ ಅದು ಹೋಗೋವರೆಗೂ ತೊಳೆದು ತೊಗೋಬೇಕು. ಅದಾದ ನಂತರ ಇಲ್ಲಿ ಉಪ್ಪಿಟ್ಟು ರವೆ, ಮೀಡಿಯಮ್ ರವೆಯನ್ನು ತೊಗೊಂಡಿದ್ದೀನಿ. ಉಪ್ಪಿಟ್ಟಿಗೆ ಬಳಸ್ತೀವಲ್ಲ ರವೆ, ಸೊ ಆ ರವೆಯನ್ನು ನಾನು ಇಲ್ಲಿ ತೊಗೊಂಡಿರೋ ಅಂಥದ್ದು. ಅದಕ್ಕೆ 1 ಕಪ್ ರವೆಗೆ ನಾವು 4 ಕಪ್ ನೀರನ್ನು ಹಾಕ್ಕೊಳ್ಳೋಣ. ಮೊದಲನೇದಾಗಿ ನೋಡಿ, ನೀರಿನ ಪ್ರಮಾಣ ನೋಡ್ಕೊಳ್ಳಿ. ಯಾವುದೇ ಒಂದು ಕಪ್ಪು ಅಥವಾ ಬೌಲು, ಯಾವುದೇ ಒಂದು ಮೆಜರ್ಮೆಂಟ್, ಯಾವುದು ನೀವು ರೆಸಿಪಿ ಮಾಡೋದಕ್ಕೆ ಯಾವುದನ್ನು ಉಪಯೋಗಿಸ್ತಿರಲ್ಲ, ಸೊ ಅದೇ ಕಪ್ಪಿನ ಅಳತೆಯಲ್ಲಿ ನೀವು ನೀರನ್ನು ಹಾಕ್ಕೊಳ್ಳಿ. 1 ಕಪ್ ರವೆ ತಗೊಂಡ್ರೆ ಅದಕ್ಕೆ 4 ಕಪ್ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕಿ ಇದನ್ನು ಕರಗೋದಕ್ಕೆ ಬಿಟ್ಬಿಡೋಣ. ನೀರು ಸ್ವಲ್ಪ ಕುದಿ ಬರಲಿ. ಓಕೆ. ಸೊ ಇದಕ್ಕೆ ಬೇಕು ಅಂದರೆ ನೀವು ಎಣ್ಣೆ ಅಥವಾ ಬೆಣ್ಣೆ ಯಾವುದನ್ನು ಬೇಕಿದ್ರೂ ಹಾಕ್ಕೊಳ್ಬೋದು, ಹಾಕೋದಾದರೆ. ಸೊ ನಾನು ಯಾವುದನ್ನು ಕೂಡ ಹಾಕ್ಕೊಂಡಿಲ್ಲ. ನಂತರ ಈಗ ತುರಿದು ಇಟ್ಟಿರುವಂತಹ ಆಲೂಗೆಡ್ಡೆ ಇದೆಯಲ್ಲ, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಆಲೂಗೆಡ್ಡೆ ಬೇಯಿಸೋದಕ್ಕೆ ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ, ತುಂಬ ಬೇಗ ಬೆಂದೋಗ್ಬಿಡುತ್ತೆ. ತುರಿದು ಸಣ್ಣಗೆ ತುರಿದಿದ್ದೀವಲ್ವ, ಅದಕ್ಕೋಸ್ಕರ ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ತುಂಬ ಬೇಗ ಅದನ್ನು ಬೇಯೋದಕ್ಕೆ ಸುಮಾರು ಒಂದು 2-3 ನಿಮಿಷ ಇದ್ದರೆ ಸಾಕು, ಚೆನ್ನಾಗಿ ಬೆಂದುಬಿಡುತ್ತೆ. ಅದಾದ ನಂತರ ಈ ರೀತಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಮಿಕ್ಸ್ ಮಾಡಿ ಬೇಯೋದಕ್ಕೆ ಇಟ್ಟಿದ್ದೆ. ಸೊ ನೀಟಾಗಿ ಬೆಂದಿದೆ ಅಂತ ಗೊತ್ತಾದ ನಂತರ ರವೆಯನ್ನು ಹಾಕ್ಕೊಳ್ಳೋಣ. 1 ಕಪ್ ರವೆ ತೊಗೊಂಡಿದ್ದೀನಿ. ಸೊ ಆ ರವೆಯನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಗಟ್ಟಿ ಆಗ್ತಾ ಬರ್ತಾ ಇದೆ. ಸೊ ಈ ರೀತಿ ಪೂರ್ತಿಯಾಗಿ ಗಟ್ಟಿಯಾಗಲಿ, ಕೈ ಬಿಡದ ಹಾಗೆ ಮಿಕ್ಸ್ ಮಾಡ್ತಾನೇ ಇರಿ. ಸೊ ಇದಕ್ಕೆ ಎಣ್ಣೆ ತುಪ್ಪ ಏನೂ ಬೇಡ. ಫಸ್ಟಿಗೆ ಬೇಕು ಅಂದರೆ ನೀವು ಹಾಕ್ಕೊಳ್ಬೋದು, ಈಗೇನು ಕೂಡ ಹಾಕ್ಕೊಳ್ಳೋದು ಬೇಡ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಜಾಸ್ತಿ ಗಟ್ಟಿ ಆಗಬಾರ್ದು, ಹಾಗೆ ಜಾಸ್ತಿ ತೆಳ್ಳ ಕೂಡ ಇರಬಾರ್ದು. ಅದಕ್ಕೋಸ್ಕರ ನಾನು 4 ಕಪ್ ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ. ಚೆನ್ನಾಗಿ ರವೆ ನೀಟಾಗಿ ಮಿಕ್ಸ್ ಆಗಿದೆ, ಆಯಿತಾ. ಎಲ್ಲ ಕಡೆನೂ ಮಿಕ್ಸ್ ಆಗಿದೆ ಮತ್ತು ಸ್ಮೂತಾಗಿ ಬಂದಿದೆ. ಅದನ್ನು ಈಗ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ನಾನು. ಪೂರ್ತಿಯಾಗಿ ತಣ್ಣಗಾಗಬೇಕು ಅಂದರೆ ಸ್ವಲ್ಪ ಬೆಚ್ಚಗಿರಬೇಕು. ಪೂರ್ತಿ ಅಂದರೆ ಪೂರ್ತಿನೂ ಇರಬಾರ್ದು, ಸ್ವಲ್ಪ ಬೆಚ್ಚಗೆ. ನಂತರ ಈ ಥರ ಪೈಪಿಂಗ್ ಬ್ಯಾಗ್ ಇರುತ್ತಲ್ವ, ಸೊ ಪೈಪಿಂಗ್ ಬ್ಯಾಗ್ ಇದ್ದರೆ ಉಪಯೋಗಿಸಿ. ಇಲ್ಲ ಅಂತ ಅಂದರೆ ನೀವು ಹಾಲಿನ ಪ್ಯಾಕೆಟ್ ಇರುತ್ತಲ್ವ, ಹಾಲಿನ ಪ್ಯಾಕೆಟನ್ನು ನೀವು ತೊಳೆದು ಅದನ್ನು ಕೂಡ ಉಪಯೋಗಿಸ್ಕೊಳ್ಬೋದು. ಸೊ ನೋಡಿ ಈ ರೀತಿಯಾಗಿ ನಾನೀಗ ಈ ಪೈಪಿಂಗ್ ಬ್ಯಾಗಲ್ಲಿ ಹಾಕ್ಕೊಳ್ತೀನಿ ಎಲ್ಲದನ್ನು ಕೂಡ.
ಈ ರೀತಿಯಾಗಿ ನಿಧಾನವಾಗಿ ಎಷ್ಟು ಹಿಡಿಸುತ್ತಲ್ಲ ಅಷ್ಟು ಹಾಕ್ಕೊಳ್ಳೋಣ. ಈ ರೀತಿಯಾಗಿ ಹಾಕಿದ ನಂತರ ನಾವೀಗ ಇಲ್ಲಿ ಕಟ್ ಮಾಡ್ಕೋಬೇಕು. ತುದಿ ಕಟ್ ಮಾಡ್ಕೊಳ್ಳೋಣ. ಸೊ ನಿಮಗೆ ಸ್ವಲ್ಪ ದಪ್ಪ ಗಾತ್ರದಲ್ಲೇ ಇದನ್ನು ಕಟ್ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ನಾವು ಸ್ವಲ್ಪ ದಪ್ಪವಾಗಿ ಹಾಕ್ಕೊಳ್ಬೇಕಾಗತ್ತೆ. ಅದು ಒಣಗಿದ ನಂತರ ತುಂಬ ತೆಳ್ಳಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ದಪ್ಪನೇ ನೀವು ಈ ಕುರ್ಕುರೆಯನ್ನು ಹಾಕ್ಕೊಳ್ಳಿ. ಓಕೆ, ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಾನು ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ಸೊ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡಿಕೊಂಡು ನೀವು ಇದನ್ನು ಹಾಕ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಕುರ್ಕುರೆಯನ್ನು ಮಾಡೋದು ತುಂಬಾ ಈಸಿ ಫ್ರೆಂಡ್ಸ್. ಖಂಡಿತವಾಗ್ಲೂ ಟೇಸ್ಟು ಕೂಡ ಯಮ್ಮಿ ಆಗಿರುತ್ತೆ. ಈಗ ಇದಕ್ಕೆ ಬೇಕು ಅಂದರೆ ಚಿಲ್ಲಿ ಫ್ಲೇಕ್ಸ್ ಕೂಡ ನೀವು ಹಾಕ್ಕೊಳ್ಬೋದು. ಅದು ಬೇಕು ಇಲ್ಲಾಂದರೆ ಜೀರಿಗೆ, ಅಜ್ವೈನ್ ಯಾವುದನ್ನು ಬೇಕಿದ್ರೂ ಹಾಕ್ಕೊಳ್ಬೋದು. ಈ ರೀತಿಯಾಗಿ ನಾನು ಶೀಟ್ ಪೂರ್ತಿ ಹಾಕಿ ಒಂದು ದಿನ ಬಿಸಿಲಲ್ಲಿ ನೀಟಾಗಿ ಒಣಗಿಸಿದ್ದೀನಿ. ಈಗ ತುಂಬ ಬಿಸಿಲಿರೋದ್ರಿಂದ ಏನೂ ಸಮಸ್ಯೆ ಇಲ್ಲ, ಬೇಗ ಒಣಗೋಗುತ್ತೆ. ಅದಕ್ಕೋಸ್ಕರ ಒಂದು ದಿನಕ್ಕೆ ಎಲ್ಲ ಚೆನ್ನಾಗಿ ಒಣಗಿದೆ. ನೋಡ್ಬೋದು ಈ ರೀತಿಯಾಗಿ ಆಗಿದೆ. ಸೊ ಈಗ ತುಂಬ ಒಂದು ಸ್ವಲ್ಪ ಉದ್ದ ಇರೋ ಅಂಥದ್ದನ್ನು ನಾವು ಮಧ್ಯದಲ್ಲಿ ಕಟ್ ಮಾಡಿಕೊಳ್ಳೋಣ. ಚಿಕ್ಕದಾಗಿದ್ದರೆ ಏನು ಬೇಡ, ಉದ್ದ ಇದ್ದರೆ ನಾವು ಈ ರೀತಿಯಾಗಿ ಅದನ್ನು ಕಟ್ ಮಾಡಿ ತಗೊಳ್ಬೇಕಾಗುತ್ತೆ. ಯಾಕೆ ಅಂತಂದರೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ, ಅದಕ್ಕೋಸ್ಕರ. ಸೊ ಖಂಡಿತವಾಗ್ಲೂ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಈ ಒಂದು ಕುರ್ಕುರೆ ರೆಸಿಪಿ. ಕುರ್ಕುರೆ ಅಥವಾ ಸಂಡಿಗೆ ನೀವು ಏನು ಬೇಕಿದ್ರೂ ಅನ್ಕೋಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿ ಅನಿಸುತ್ತೆ. ನೋಡಿ, ಈಗ ಈ ರೀತಿಯಾಗಿ ನಾನು ಮುರಿದು ಒಂದು ಸೈಡ್ ತೆಗೆದಿಟ್ಕೊಂಡಿದ್ದೀನಿ ಎಲ್ಲದನ್ನು ಕೂಡ. ತುಂಬ ಉದ್ದುದ್ದವಾಗಿದ್ದರೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳಕ್ಕೆ ಆಗೋದಿಲ್ಲ ಅಂತ ಹೇಳಿ ಅಷ್ಟೇ. ಈಗ ಒಂದು ತಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ಎಣ್ಣೆ ಕಾಯೋದಕ್ಕೆ ಆಲ್ರೆಡಿ ಇಟ್ಟಿದ್ದೆ. ಸೊ ಈಗ ನಾವು ಈ ಒಂದು ಕುರ್ಕುರೆಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಸೋಡಾ ಅಥವಾ ಈನೋ ಯಾವುದನ್ನು ಕೂಡ ಹಾಕ್ಕೊಂಡಿಲ್ಲ. ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ಕುರ್ಕುರೆ ಸ್ನ್ಯಾಕ್ಸ್ ರೆಸಿಪಿ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಕೂಡ ಖಂಡಿತವಾಗ್ಲೂ ಇದೇ ರೀತಿ ಮನೆಯಲ್ಲಿ ಒಂದು ಸಲ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೇ ತಿಳಿಸಿ. ಈಗ ಮತ್ತೆ ಇನ್ನೊಂದು ಸಲ ಹಾಕ್ಕೊಳ್ತೀನಿ. ಸೊ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ಎಣ್ಣೆ ಕಾದಿರಬೇಕು ಅಷ್ಟೇ. ಎಣ್ಣೆ ಕಾದ ನಂತರನೇ ಹಾಕ್ಕೊಳ್ಳಿ. ಎಣ್ಣೆ ಕಾದಿಲ್ಲ ಅಂತಂದರೆ ಚೆನ್ನಾಗಿ ಬರೋದಿಲ್ಲ. ಈ ರೀತಿಯಾಗಿ ಆಗಿದೆ ಅಲ್ಲ. ಸೊ ಆಗಿರೋವಂಥದ್ದನ್ನೆಲ್ಲ ಒಂದು ಟಿಶ್ಯೂ ಮೇಲೆ ತೆಗೆದಿಟ್ಕೊಂಡ್ಬಿಡೋಣ. ನೋಡ್ಬೋದು ನೀವು 10 ನಿಮಿಷದಲ್ಲಿ 2 ಆಲೂಯಿಂದ ಗರಿಗರಿಯಾದ ಕುರ್ಕುರೆನ ತಯಾರಿಸಿ ವರ್ಷ ಪೂರ್ತಿ ಇಟ್ಟು ಖಂಡಿತವಾಗ್ಲೂ ತಿನ್ಬೋದು. ಆಲೂ ಕುರ್ಕುರೆ ರೆಸಿಪಿ ರೆಡಿಯಾಗಿದೆ. ನೀವು ಕೂಡ ತಯಾರಿಸಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಗರಿಗರಿಯಾಗಿರುವಂಥ ಆಲೂ ಕುರ್ಕುರೆನ ನೀವು ಕೂಡ ಮನೆಯಲ್ಲಿ ತಯಾರಿಸಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಬಾಯ್, ಸಿ ಯು, ಟೇಕ್ ಕೇರ್.